ಗೈಸ್, ಕ್ರಿಯೇಟರ್ಸ್ ಲೈಫ್ ರಿಯಾಲಿಟಿ ಇದು. ಒಂದ್ಸತಿ ಅದು ಮಾಡೋದು ಇದು ಮಾಡೋದು ಮನೆ ಕೆಲಸ ಅದು ಇದು ಇರುತ್ತೆ, ಮತ್ತೆ ಬಂದುಬಿಟ್ಟು ವೀಡಿಯೋಸ್ ಮಾಡೋದು, ಶಾರ್ಟ್ಸ್ ಮಾಡೋದು, ಹೀಗೆ ಆಗೋಗ್ಬಿಡುತ್ತೆ ಗೈಸ್. ನಾನಿವತ್ತು ಒಂದೊಳ್ಳೆ ಪಡ್ಡು ಮಾಡಿದ್ದೀನಿ. ಫುಲ್ಲು ರೆಸಿಪಿ ಅಲ್ಲ, ಜಸ್ಟ್ ಸಮ್ ಏಸ್ಥೆಟಿಕ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಗೋಲ್ಡನ್ ಬ್ರೌನಾಗಿ ಪಡ್ಡು ಬಂದಾಗ ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೊತ್ತಾ. ಸೊ ಅದಾದಮೇಲಿಂದ ಹೇಗೆ ಕ್ರಿಯೇಟರಾಗಿ ಶಿಫ್ಟ್ ಆಗ್ತೀನಿ, ಶಾರ್ಟ್ ಮಾಡಿದ್ದೀನಿ ಮೇಕಪ್ ಪ್ರಾಡಕ್ಟ್ ಬಗ್ಗೆ. ಸೊ ಅದು ಕೂಡ ಈ ವಿಡಿಯೋದಲ್ಲಿದೆ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೀವು ಎಲ್ಲ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ, ಓಕೆನಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಪಡ್ಡುಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ಫುಲ್ಲು ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಫುಲ್ ರೆಸಿಪಿ ಹಾಕ್ತೀನಿ. ಬಿಕಾಸ್ ಯಾರೂ ಕೇಳಿಲ್ವಲ್ಲ, ಹಾಗಾಗಿ ರೆಸಿಪಿ ಹಾಕಿದ್ರೆ ನೋಡ್ತಿರೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಫುಲ್ ರೆಸಿಪಿ ಅದೆಲ್ಲ ವೀಡಿಯೋಸ್ನ ಅಷ್ಟು ಅಪ್ಲೋಡ್ ಮಾಡ್ತಿಲ್ಲ. ನೀವೇನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಓಕೆ, ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಖುಷಿ ಆಗುತ್ತೆ. ಸೊ ಅವಾಗ ಬೇಕಾದ್ರೆ ನಾನು ಫುಲ್ ರೆಸಿಪಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ ಗೈಸ್, ಇಲ್ಲಿ ಅಷ್ಟೊಂದು ಬಾಣಲಿಗಳಿರುತ್ತೆ ಮನೇಲಿ. ಅದು ಒಂದೊಂದು ಬಾಣಲಿ ಅಥವಾ ಒಂದೊಂದು ಪಾತ್ರೆ ಆಯಿತು, ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ. ಸೊ ಅದ್ರಲ್ಲಿ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಪಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾ ಇದೆ. ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ಇದು ಸ್ವಲ್ಪ ಇವಾಗ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ಇದಕ್ಕೀಗ ಸಬ್ಸಿಗೆ ಸೊಪ್ಪನ್ನೆಲ್ಲ ಹೆಚ್ಚಿಬಿಟ್ಟು ಇದು ಪಡ್ಡಿಂದು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಇದನ್ನು ಮೆಣಸಿನ್ಕಾಯಿ ಫ್ರೈ ಮಾಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಇದ್ರದ್ದು ಪಡ್ಡು ಟೇಸ್ಟು ಬರೋದು ನೀಟಾಗಿ. ಇಲ್ಲ ಅಂದರೆ ತಿನ್ಬೋದು, ಅವತ್ತು ತೋರಿಸಿದ್ನಲ್ಲ ಆ ಥರ ಇದೆ. ಬಟ್ ಸಬ್ಸಿಗೆ ಸೊಪ್ಪು ಹಾಕೋದಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ಬೋದು ಪಡ್ಡುಗೆ. ಸೊ ಇದನ್ನೆಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ ಇವಾಗ. ಸೊ ಪಡ್ಡು ಹಿಟ್ಟು ರೆಡಿ ಈಗ. ಓಕೆ ಗೈಸ್, ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಪಡ್ಡು ಹಿಟ್ಟು ರೆಡಿ ಆಯ್ತಲ್ಲ. ಎಸ್ ನೋಡಿ, ಇಲ್ಲಿ ಚಟ್ನಿ ಎಲ್ಲ ರೆಡಿ ಆಯ್ತು. ಇವಾಗ ಪಡ್ಡನ್ನ ಮಾಡ್ಕೊತಾ ಇರೋದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಗ್ರೀನಿಶ್ ವೈಟ್ ಎಲ್ಲ ಮಿಕ್ಸ್ ಆಗಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸೋದಕ್ಕೆ ಈಗ ಮಚ್ಚಾಗ್ತಿರೋದು ನೋಡಿ ಗೈಸ್ ಹೆಂಗೆ ಬಂದಿದೆ. ಯಾವ ಹೋಟ್ಲು ಬೇಡ, ಏನು ಬೇಡ, ಯಾವ ರೆಸ್ಟೋರೆಂಟು ಬೇಡ, ಆ ಥರ ಬಂದಿದೆ ನೋಡಿ. ಸೊ ಮಚ್ಚಾಕ್ಬಿಟ್ಟು ಈ ಕಡೆ ಒಂದ್ಸತಿ ಸ್ವಲ್ಪ ಆಯಿಲ್ ಹಾಕೊಂಡು ಬೇಯಿಸ್ಕೊಬಿಟ್ರೆ ನೀಟಾಗಿ ಬೇಯುತ್ತೆ ಗೈಸ್. ಪಡ್ಡು ಮತ್ತು ಚಟ್ನಿ ರೆಡಿ. ಸೊ ಹಾಗೆ ಜಿಲೇಬಿನೂ ಇತ್ತು, ಜಿಲೇಬಿನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್, ಲುಕ್ ಅಟ್ ಇಟ್. ಇದು ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡಿರೋ ಚಟ್ನಿ, ಸೋ ಗುಡ್. ಆ್ಯಂಡ್ ಪಡ್ಡು ತೋರಿಸ್ತೀನಿ ನೋಡಿ, ಹತ್ತಿರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿ. ಓಕೆ, ನಿಮ್ಮನೇಲಿ ಏನು ಬ್ರೇಕ್ಫಾಸ್ಟ್ ಇವತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ರ್ಯಾಂಡಮ್ ಕನ್ಸಿಲರ್ ಮೇಲೆ ಮನಿ ವೇಸ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಸೊ ಇಫ್ ಯುವರ್ ಬೇಸ್ isn't right, nothing is right. This one palette fixes dark circle, pigmentation and contour in one go. So ಗೈಸ್, ಬ್ಯೂಟಿ ಪ್ರಾಡಕ್ಟ್ ಮೇಲೆ ಒಂದು ರೀಲ್ ಮಾಡಿದ್ದೆ. ಸೊ ಇದು ಶಾರ್ಟ್ನ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ನಿಮಗೆ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲೂ ಇದೆ. ಆ ವಿಡಿಯೋದಲ್ಲಿ ನೀವು ಹೋಗಿ ನೋಡಿ, ಅದನ್ನು ಲಿಂಕ್ ಇದೆ, ಅದನ್ನು ತೊಗೋಬೋದು. ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಲಿಂಕ್ನ. ಸೊ ಕ್ರೋಮಲ್ಲಿ ಹಾಕಿದ್ರೆ ಅಥವಾ ಅದನ್ನು ಕ್ರೋಮಲ್ಲೇ ಹಾಕಬೇಕು, ಮೀಶೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ಮೀಶೋದಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ. ಇನ್ನು ವಾಟರ್ ಮೆಲನ್ನು ಇದೆ, ವಾಟರ್ ಮೆಲನ್ ಕೂಡ ಖಾಲಿ ಮಾಡಬೇಕು. ಸಖತ್ತು ಹೀಟ್ ಇದೆ ಗೈಸ್. ಸ್ವಲ್ಪ ಬಾಡಿನ ಹೈಡ್ರೇಟೆಡಾಗಿ ಇಟ್ಕೋಬೇಕು, ಇಲ್ಲ ಅಂದರೆ ಅಷ್ಟೇ ಫುಲ್ಲು ಡ್ರೈ ಆಗಿಬಿಡುತ್ತೆ, ಡ್ರೈ ಸ್ಕಿನ್. ಆಮೇಲೆ ಈವ್ನಿಂಗ್ ನನ್ನ ಮಾಮೂಲಿ ಗ್ರೀನ್ ಟೀನ ಮಾಡಿಕೊಂಡು ಕುಡ್ದೆ ಗೈಸ್. ಸೊ ಕಾಫಿ ಟೀ ಎಲ್ಲ ಇಷ್ಟ ಆಗಲ್ಲ, ಬಟ್ ಐ ಆಮ್ ಎ ಕಾಫಿ ಲವರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಂಗೆ ಕಾಫಿ ತುಂಬ ಇಷ್ಟ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಅಷ್ಟೊಂದು ಇಷ್ಟಪಡ್ತಿಲ್ಲ. ಐ ಮೀನ್ ಲೈಕ್ ಬಾಡಿ ತುಂಬ ಹೀಟ್ ಆಗಿಬಿಡುತ್ತೆ, ತುಂಬ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಬೇಕನ್ಸಿದ್ರೆ ತುಂಬ ತಲೆನೋವು ಅಥವಾ ಇನ್ನೇನೋ ಮೈಂಡ್ ರಿಲ್ಯಾಕ್ಸ್ ಆಗಬೇಕು, ತುಂಬ ಟೆನ್ಷನ್ಸ್ ಇತ್ತು ಅಥವಾ ತುಂಬ ಏನೋ ವರ್ಕ್ ಲೋಡ್ ಇತ್ತು, ಸೊ ಆ ಥರ ಅಂದಾಗ ಮಾತ್ರ ಕಾಫಿ ನಾನು ಕುಡಿತೀನಿ, ಇಲ್ಲಾಂದರೆ ಗ್ರೀನ್ ಟೀ. ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ
ಈ ಛೋಟಾ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಲಾಂಗ್ ವೀಡಿಯೋಸ್ ಮಾಡ್ತೀನಿ, ಬಟ್ ಈಗಲೇ ಅಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ.